ಕೂರ್ಗ್ ಅಂದ್ರೆ ಬರೀ ಕಾಫಿ ಕಿತ್ತಳಿಗಷ್ಟೇ ಪ್ರಸಿದ್ಧವಲ್ಲ, ವಿಶ್ವ ಪ್ರಸಿದ್ಧ ಆಟವೊಂದಕ್ಕೂ ಇದು ನೆಲವೀಡು. ಒಂದೆರಡಲ್ಲ 360 ಟೀಮ್ಗಳು ಭಾಗವಹಿಸ್ತಾ ಇರೋ ಈ ಕಲರ್ ಆಟ ನಿರಂತರ 29 ದಿನಗಳ ಕಾಲ ನಡೆಯುತ್ತೆ. ಮೈದಾನದಲ್ಲಿ ಕಿಕ್ಕಿರಿದು ಸೇರಿರುವ ಹಾಕಿ ಅಭಿಮಾನಿಗಳು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಕಿ ಕಲಿಗಳ ಅಬ್ಬರ. ಬೆಳ್ಳಿ ಸ್ಟಿಕ್ನಿಂದ ಹಾಕಿ ಪಂದ್ಯಾವಳಿಗೆ ಚಾಲನೆ. ಕಲರ್ ಸಾಂಪ್ರದಾಯಿಕ ಡ್ರೆಸ್ ಹಾಕಿ ಕೊಡವರು ಮೆಂಚಿಂಗ್. ಈ ಮನಮೋಹಕ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿಯಲ್ಲಿ. ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಚಾಲನೆ. ಇಂದಿನಿಂದ 1 ತಿಂಗಳ ಕಾಲ ಹಾಕಿ ಹಬ್ಬ. ಮಡಿಕೇರಿಯ ನಾಪೊಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ 24ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಯಿತು. ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಣ್ಣ ಬೋಪಣ್ಣ ಬೆಳ್ಳಿಯ ಹಾಕಿ ಸ್ಟಿಕ್ನಿಂದ ಬೆಳ್ಳಿಯ ಚೆಂಡನ್ನ ತಳ್ಳುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದ್ರು. ಇದು 24ನೇ ವರ್ಷದ ಹಾಕಿ ಪಂದ್ಯಾವಳಿ. ಆದ್ದರಿಂದ 24 ಸುತ್ತು ಗುಂಡು ಹಾರಿಸುವ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸಲಾಯಿತು. ಇಂಡಿಯನ್ ನೇವಿ ಹಾಗೂ ಕೂರ್ಗ್ಸ್ 11 ತಂಡಗಳ ನಡುವೆ ರೋಚಕ ಪಂದ್ಯ ನಡೆಯಿತು. ಈ ವೇಳೆ ಕೂರ್ಗ್ಸ್ 11 ತಂಡದಲ್ಲಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಕೂಡ ಹಾಕಿ ಆಡಿದ್ರು. ಕೊಡವ ಹಾಕಿ ಪಂದ್ಯಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಯೊಬ್ಬರು ಹಾಕಿ ಪಂದ್ಯದಲ್ಲಿ ಭಾಗಿಯಾಗಿ ಎಲ್ಲರ ಗಮನ ಸೆಳೆದ್ರು. ಈಗ ನಮ್ಮ ರಾಷ್ಟ್ರೀಯ ಖೇಲ್ವನ್ನು ನ್ಯಾಷನಲ್ ಸ್ಪೋರ್ಟ್ವನ್ನು ಈಗ ಕೊಡಗು ಜಿಲ್ಲೆಯಲ್ಲಿ ಈ ಥರದ್ದು ಒಂದು ಪರಂಪರೆಯಿಂದ ಅವರು ಪ್ರತಿ ವರ್ಷ ಒಂದು ದೊಡ್ಡ ಹಬ್ಬ ಥರದ್ದು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಅದರಲ್ಲಿ ಟೀಮ್ಸ್ಗಳು ಎಲ್ಲ ಭಾಗವಹಿಸಿದ್ದಾರೆ. ಅದು ಹೆಚ್ಚಿಗೆನೇ ಆಗ್ತಿದೆ. ಈ ವರ್ಷ ಈಗ 360 ಟೀಮ್ಸ್ಗಳು ಭಾಗವಹಿಸ್ತಾರೆ ಅಂತ. ಇದು ಭಾಳ ಒಳ್ಳೆಯ ಒಂದು ಪದ್ಧತಿ ಇದೆ, ಪರಂಪರೆ ಇದೆ. ಪ್ರತಿ ವರ್ಷ ಒಂದೊಂದು ಕೊಡವ ಕುಟುಂಬಗಳು ಹಾಕಿ ಪಂದ್ಯಾವಳಿಯನ್ನ ನಡೆಸುವ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುತ್ತವೆ. ಅದರಂತೆ 24ನೇ ವರ್ಷದ ಹಾಕಿ ಹಬ್ಬದ ನೇತೃತ್ವವನ್ನ ಕುಡ್ಯೋಳಂಡ ಕುಟುಂಬದವರು ನಡೆಸುತ್ತಿದ್ದಾರೆ. ಇನ್ನು ಮೈದಾನದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರನ್ನ ರಂಜಿಸಿದವು. ಈ ವರ್ಷ ಆಕ್ಚುಲಿ 360 ಟೀಮ್ ನೋಂದಣಿಯಾಗಿ ಮೊದಲ ಬಾರಿಗೆ ಒಂದು ರೆಕಾರ್ಡ್ ಕೂಡ ಆಗಿದೆ. ಸೊ ಇಷ್ಟವರೆಗೆ ಆಗಿರಲಿಲ್ಲ. ಕಳೆದ ವರ್ಷ 336 ಆಗಿತ್ತು, ಈ ವರ್ಷ 360 ಆಗಿದೆ. ಇದೊಂದು ಜಗತ್ತಿನ ಮಟ್ಟದಲ್ಲಿ ಒಂದು ಹೈಯೆಸ್ಟ್ ರೆಕಾರ್ಡ್ ಇದು. ಇನ್ನು ಇದೇ ಮೊದಲ ಬಾರಿಗೆ 360 ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟವನ್ನ ನಡೆಸುತ್ತಿವೆ. ಇಂದು ಆರಂಭವಾದ ಈ ಹಾಕಿ ಪಂದ್ಯಾವಳಿ 29 ದಿನಗಳ ಕಾಲ ನಡೆಯಲಿದೆ. ಅಂತಿಮವಾಗಿ ಯಾರಿಗೆ ಕಪ್ ಸಿಗುತ್ತೆ ಕಾದು ನೋಡಬೇಕು.